ನಮಸ್ಕಾರ ಎಲ್ರಿಗೆ ಸಹ. ನಮ್ಮ ಚಾನಲಲ್ಲಿ ನಾವು ಒಂದು ಮ್ಯಾಚಿನ ವಿಶ್ಲೇಷಣೆ ಮಾಡುವಾಗ ತಮಾಷೆಯಾಗಿ ಮಾತಾಡ್ತಾ ಹೋಗ್ತೇವೆ. ಬಟ್ ಕೆಲವೊಂದು ಸಲ ನಮಗೆ ತಮಾಷೆಯಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ನಿನ್ನೆಯ ಒಂದು ಮ್ಯಾಚಿನ ಒಂದು ಎಕ್ಸಾಂಪಲ್ ಕೂಡ ಹಾಗೆ ತಮಾಷೆಗೆ ಮಾತಾಡಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ನೋಡಿ, ಯೋಗ ಮತ್ತು ಯೋಗ್ಯತೆ ಕೂಡಿ ಬಂದಾಗ ಏನೋ ಒಂದು ಘಟನೆ ಸಂಭವಿಸ್ತದಂತೆ. ಆ ಒಂದು ಘಟನೆ ನಿನ್ನೆ ಇಶಾನ್ ಕಿಶನ್ ಅವರ ಜೀವನದಲ್ಲಿ ನಡೆಯಿತು. ಇಶಾನ್ ಕಿಶನ್ ಎಂಥ ಭಯಾನಕ ಬ್ಯಾಟ್ಸ್ಮನ್ ಅಂತ ನಮ್ಗೆಲ್ರಿಗೆ ಸಹ ಗೊತ್ತುಂಟು. ಇಂಡಿಯಾಗೆ ಫಾಸ್ಟೆಸ್ಟ್ 200 ಹೊಡೆದಂಥ ಆಟಗಾರ ಇಶಾನ್ ಕಿಶನ್. ಐ ಥಿಂಕ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಬರೀ ಇಂಡಿಯಾಗೆ ಅಂತಲ್ಲ, ಫಾಸ್ಟೆಸ್ಟ್ 200 ಹೊಡೆದದ್ದು ಇಶಾನ್ ಕಿಶನ್ ಅಂತ ಅಂದ್ಕೊಳ್ತೇನೆ. ಅದಾದಮೇಲೆ ಎಂತಾಯ್ತು ಅಂತ ಗೊತ್ತಿಲ್ಲ. BCCI ಮತ್ತು ಅವರ ಜೊತೆಗಿನ ಒಂದು ಗುದ್ದಾಟದಲ್ಲಿ ಅವರನ್ನು ಮತ್ತೆ ಶ್ರೇಯಸ್ ಅಯ್ಯರ್ ಅವರನ್ನ ತಂಡದಿಂದ ಹೊರಗಡೆ ಇಟ್ಟರು. BCCI ಕಾಂಟ್ರಾಕ್ಟ್ ಲಿಸ್ಟ್ನಿಂದ ಸಹ ಅವರನ್ನ ತೆಗೆದ್ರು, ಅವರಿಬ್ಬರನ್ನ. ಶ್ರೇಯಸ್ ಅಯ್ಯರ್ ಅವರು ಈಗ ವಾಪಸ್ ಬಂದಿದ್ದಾರೆ ಬಿಡಿ. ನೆಕ್ಸ್ಟ್ ಮುಂಬೈ ಇಂಡಿಯನ್ಸ್ ಅಲ್ಲಿ ಸಹ ಹಾಗೆ ಅವರ ಪರ್ಫಾರ್ಮೆನ್ಸು ಹಾಗೆ ಡೌನ್ ಆಗ್ತಾ ಹೋಯಿತು. ಕರೆಕ್ಟಾಗಿ ಮುಂಬೈ ಇಂಡಿಯನ್ಸ್ ತಂಡ ಅವರಿಗೆ ಮತ್ತೆ ಚಾನ್ಸ್ ಕೊಡೋದಂತ ಸ್ಟಾಪ್ ಮಾಡಿದ್ರು. ಸ್ಟ್ರೈಕ್ ರೇಟ್ ಭಯಾನಕ ಬಿದ್ದೋಯ್ತು. ಇದೆಂತ ಮಾರೆ, ಪಾಕೆಟ್ ಡೈನಮೈಟ್ ಅಂತ ಹೇಳ್ತಿದ್ದಾರೆ. ಬರೀ ಪಾಕೆಟ್ ಮಾತ್ರ ಉಂಟು, ಡೈನಮೈಟ್ ಇಲ್ಲ. ಹಾಗೆ ಈಗ ಆರೆಂಜ್ಗೆ ಟ್ರಾಲ್ ಆಗಲ್ಪಟ್ಟಂತಹ ಆಟಗಾರ. ಅವರ ಪರ್ಸನಲ್ ಫಾರ್ಮ್ ಬಿಟ್ಟಾಕಿ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ನಿಮಗೆ ಗೊತ್ತುಂಟು, ಯಾವುದೋ ಒಂದು ಮ್ಯಾಚ್ ಆದ್ಮೇಲೆ ಅಳ್ತಾ ಇದ್ರು ವಿರಾಟ್ ಕೊಹ್ಲಿ, ಏನೋ ಸಮಾಧಾನ ಮಾಡ್ತಾ ಇದ್ರು. ಈ ಥರದ ಒಂದು ಫೇಸ್ ಆಫ್ ಲೈಫಲ್ಲಿ ಹೋಗ್ತಿದ್ದಂತಹ ಆಟಗಾರ, ಡಿಪ್ರೆಷನ್ ಅದು ಇದೆಲ್ಲ ಆಯಿತು. ಎಕ್ಸಾಕ್ಟ್ ರೀಸನ್ ಗೊತ್ತಿಲ್ಲ, ಬಟ್ ಅವರ ಮಾನಸಿಕ ಸ್ಥಿತಿ ಕರೆಕ್ಟಾಗಿ ಇರಲಿಲ್ಲ. ಕೊನೆಗೆ ಅವರನ್ನು SRH ಈ ಒಂದು ಆಕ್ಷನಲ್ಲಿ ಬೈ ಮಾಡಿ SRH ಪರವಾಗಿ ಅವರ ಡೆಬ್ಯೂ ಮ್ಯಾಚ್ ನಿನ್ನೆ 100. ವಾಟ್ ಅ ಪ್ಲೇಯರ್. ನಮಸ್ಕಾರ ಎಲ್ಲರಿಗೆ, ಸಜ್ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ನೋಡಿ, ವಿಡಿಯೋ ಲೇಟಾಗಿ ಬರೋದಕ್ಕೆ ಒಂದು ಕಾರಣ ಎಷ್ಟೇ. ನಿನ್ನೆ ಡಬಲ್ ಹೆಡರ್ ಅಂದರೆ 2 ಮ್ಯಾಚ್ ಇತ್ತು. ಈ SRH ವರ್ಸಸ್ ರಾಜಸ್ಥಾನದ ಮ್ಯಾಚ್ ಮುಗಿದ ಕೂಡಲೇ ಇಲ್ಲಿ ಮುಂಬೈ CSK ವರ್ಸಸ್ ಮುಂಬೈ ಮ್ಯಾಚ್ ಸ್ಟಾರ್ಟ್ ಆಗಿದ್ರಿಂದ ವಿಡಿಯೋ ಮಾಡ್ಲಿಕ್ಕೆ ಆಗಲಿ. ಯಾಕಂತಂದರೆ ನಿಮಗೆ ಒಪ್ತೇನೆ, ಮ್ಯಾಚ್ ಆದ ಕೂಡಲೇ ವಿಡಿಯೋ ಬರಬೇಕು ಎಂತ ಹೇಳ್ತಾನೆ ಕೇಳುವ ಅಂತ. ಬಟ್ ಒಂದು ಮ್ಯಾಚ್ ಬಗ್ಗೆ ಮಾತಾಡುವಾಗ ನಾವು ಸಿಂಗಲ್ ಟೇಕಲ್ಲಿ ವಿಡಿಯೋ ಮಾಡಬೇಕು. ಆ ವಿಡಿಯೋನ ತೆಗೆದುಕೊಂಡು ಸಾಫ್ಟ್ವೇರಿಗೆ ಹಾಕಿ ಸ್ವಲ್ಪ ಬೇಸಿಕ್ ಕಲರಿಂಗ್, ಲೋಗೋ ಅದೆಲ್ಲ ಅಟ್ಯಾಚ್ ಮಾಡಿ ಎಕ್ಸ್ಪೋರ್ಟ್ ಅಂತ ಕೊಡಬೇಕು. ಎಕ್ಸ್ಪೋರ್ಟ್ ಆಗಲಿಕ್ಕೆ ಮಿನಿಮಮ್ 25 ನಿಮಿಷ ಬೇಕು. ಆ ಎಕ್ಸ್ಪೋರ್ಟ್ ಆಗುವ ಟೈಮಲ್ಲಿ ತಮ್ನೇಲ್ ಮಾಡಬೇಕು, ಕುತ್ಕೊಂಡು ತಮ್ನೇಲ್ ಮಾಡಬೇಕು. ಅದೆಲ್ಲ ಆದಮೇಲೆ 1.5 GB ಫೈಲನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ ಕೂಡಲೇ ಪಟಾರ್ ಅಂತ ಅಪ್ಲೋಡ್ ಆಗೋದಿಲ್ಲ, ಅದು ಕಾಪಿ ರೈಟ್ ಎಲ್ಲ ಚೆಕ್ ಮಾಡ್ತದೆ. ಸೊ ಇದಕ್ಕೆಲ್ಲ ಮಿನಿಮಮ್ 1 ರಿಂದ 1.25 ಗಂಟೆ ಬೇಕು. ಸೊ ಆದ್ರಿಂದ ನೀವು ಬೈಯುವುದು ನಿಮ್ಗೆ ಗೊತ್ತಾಗೋದಿಲ್ಲ, ಎಷ್ಟೊತ್ತು ಮಾರೆ ಸಾವು ಕಾಯುದು ಹಾಗೆ ಹೀಗೆ ಅಂತ. ಸೊ ನಾವು 1.25 ಗಂಟೆ ಆದಮೇಲೆ ಅಪ್ಲೋಡ್ ಮಾಡಿದರೆ ಕೂಡ ಆವಾಗ ನಿಮಗೆ CSK ವರ್ಸಸ್ ಮುಂಬೈ ಮ್ಯಾಚ್ ನೋಡ್ತಾ ಇರ್ತೀರಿ. ಇದು ಮಿಸ್ ಆಗ್ತದೆ ಅಂತ ನಾನು ಬೆಳಿಗ್ಗೆ ಅಪ್ಲೋಡ್ ಮಾಡುವಂತ ಈ ಟೈಮಲ್ಲಿ ಅಪ್ಲೋಡ್ ಮಾಡ್ತಾ ಇರೋದು. ಒಂದು ರಾಜಸ್ಥಾನ್ ಅವರೇ ಆ್ಯಂಡ್ ಉಳಿದಂಥ ಟೀಮಿಗೆ ನಾನು ಹೇಳೋದು ಏನಂತಂದರೆ, ನೀವು SRH ಎಗೇನ್ಸ್ಟ್ ಆಡುವಾಗ, ಅದು ಸಹ ಹೈದರಾಬಾದಲ್ಲಿ ಆಡುವಾಗ, ಟಾಸ್ ವಿನ್ ಆದರೆ ಹೋಗಿ SRHಗೆ ಬ್ಯಾಟಿಂಗ್ ಕೊಡಬಾರ್ದು. ಅವರು ಮೊದಲೇ ಬಾಯ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ, ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 300 ನೋಡಲಿಕ್ಕೆ ಟ್ರೈ ಮಾಡಿಯೇ ಮಾಡ್ತೇವೆ ಅಂತ. ಎಂತ ಚಾಲೆಂಜ್ ಹಾಕಿದ್ದ ರಾಜಸ್ಥಾನ್ ಅವರು? ಹೌದಾ? ಗಟ್ಸಿದ್ರೆ 300 ನೋಡಿರಿ. ಆ ಒಂದು ಚಾಲೆಂಜಲ್ಲಿ ರಾಜಸ್ಥಾನ್ ವಿನ್ ಆದರು, 300 ನೋಡಲಿಕ್ಕೆ ಬಿಡಲಿಲ್ಲ ಅಂತ. ಅಮ್ಮ ದೇವ, 286 ಲಾಸ್ಟ್ ಓವರಲ್ಲಿ 2 ವಿಕೆಟ್ ಬೀಳಿರದಿದ್ದರೆ ಪಕ್ಕ 300 ನೋಡಿತಿದ್ರು. ಆ್ಯಂಡ್ RCB ಅಗೇನ್ಸ್ಟ್ ಒಂದು ಕೆಟ್ಟ ರೆಕಾರ್ಡ್ ಇತ್ತಲ್ಲ ಮಾರೆ, 287 ಹೊಡೆದಿದ್ರು ಲಾಸ್ಟ್ ಇಯರ್ RCB ಅಗೇನ್ಸ್ಟ್. ಆ ಒಂದು ರೆಕಾರ್ಡನ್ನು ಮುರಿತಿದ್ರು, ಅದನ್ನು ಮುರಿಲಿಕ್ಕಾಗಲಿಲ್ಲ. 286ಗೆ ತೃಪ್ತಿ ಪಡಬೇಕಾಯಿತು. ಸೆಕೆಂಡ್ ಹೈಯೆಸ್ಟ್ ಸ್ಕೋರ್ ಇನ್ ದಿ ಹಿಸ್ಟ್ರಿ ಆಫ್ IPL. ಫಸ್ಟ್ ಹೈಯೆಸ್ಟ್ ಸ್ಕೋರ್ ಸಹ ಅವರದೇ ಇರೋದು. ಓ ಮೈ ಗಾಡ್, ವಾಟ್ ಅ ಟೀಮ್ ಮ್ಯಾನ್. ಇಶಾನ್ ಕಿಶನ್ ಅವರಿಗಂತೂ ಕರೆಕ್ಟ್ ಫ್ರಾಂಚೈಸಿ ಸಿಕ್ಕಿತ್ತು. ಫಸ್ಟ್ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಬಾಯಿ ಬಿಟ್ಟು ಹೇಳಿದ್ದಾರೆ 300 ನೋಡಲಿಕ್ಕೆ ಟ್ರೈ ಮಾಡ್ತೇವೆ ಅಂತ. ಆ್ಯಂಡ್ ಅವ್ರು ಹೇಳಿದ ಮೇಲೆ ಅದಕ್ಕೆ ಅವರು ಭದ್ರಾಗಿರ್ತಾರಲ್ಲ. ಇಬ್ಬರು ಸಹ ಡಮಾಲ್ ಡಿಮಿಲ್ ಅಂತ ಹೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಒಂದು ಏನು SRH ಇನ್ನಿಂಗ್ಸಲ್ಲಿ 15 ಬಾಲಿಗೆ 30 ರನ್ ಹೊಡೆದಂತಹ ನಿತೀಶ್ ಕುಮಾರ್ ಅವರಿದೆ ಲೋಯೆಸ್ಟ್ ಸ್ಟ್ರೈಕ್ ರೇಟ್. ಈಗ ಅಭಿನವ್ ಮನೋಹರ್ 0ಗೆ ಔಟ್ ಆದ್ರು, ಅದು ಬಿಟ್ಟಾಕಿ ಆಡಿದವರಲ್ಲಿ, ರನ್ ಹೊಡೆದವರಲ್ಲಿ 200 ಇಸ್ ದಿ ಲೀಸ್ಟ್ ಸ್ಟ್ರೈಕ್ ರೇಟ್ ಅಂತಂದ್ರೆ ಎಂತ ಮಂಡಪೆಟ್ಟ ಟೀಮ್ ಅಂತ ನಿಮಗೆ ಗೊತ್ತಾಗ್ತದೆ. ಮಂಡಪೆಟ್ಟ ಅಂತ ನಾನು ಲಿಟ್ರಲಿ ಹಾಗೆ ಹೇಳ್ತಿರೋದಲ್ಲ, ಸರ್ಕಾಸ್ಟಿಕಲಿ ಹೇಳ್ತಿರೋದು. ಬರ್ತಾರೆ ಮಾರ, ಡಮ್ ಅಂತ ಹೊಡಿತಾ ಇದ್ದಾರೆ. ಅಭಿಷೇಕ್ ಶರ್ಮಾ 11 ಬಾಲಿಗೆ 24 ರನ್, 3 ಓವರ್ ಆಗೋಗ್ಲಿ 45 ರನ್ ಆಗಿದೆ ಟೀಮ್ ಇದು. 3 ಓವರ್ ಆದ ಕೂಡಲೇ ಔಟ್ ಆದ್ರು ಅವರು. 11 ಬಾಲಿಗೆ 24 ರನ್. ಟ್ರಾವಿಸ್ ಹೆಡ್ 31 ಬಾಲಿಗೆ 67, 215 ಸ್ಟ್ರೈಕ್ ರೇಟ್, 215 ಪ್ಲಸ್ ಸ್ಟ್ರೈಕ್ ರೇಟ್. ಇಶಾನ್ ಕಿಶನ್ 25 ಬಾಲಿಗೆ 50 ರನ್ ಹೊಡೆದ್ರು. ನೆಕ್ಸ್ಟ್ 20 ಬಾಲಿಗೆ 100 ರನ್ ಹೊಡೆದ್ರು. 45 ಬಾಲಿಗೆ 100 ಹೊಡೆದಾಗಿದೆ.
ವಾಟ್ ಅ ಪ್ಲೇಯರ್ ಮ್ಯಾನ್. 47 ಬಾಲಿಗೆ 106 ರನ್ ಹೊಡೆದು ನಾಟ್ ಔಟ್ ಆಗಿದ್ರು. 6 ಸಿಕ್ಸ್, 11 4, 6 ಸಿಕ್ಸ್. ಅದಾದ್ಮೇಲೆ ನಿತೀಶ್ ಕುಮಾರ್ 15 ಬಾಲಿಗೆ 30 ರನ್, 200 ಸ್ಟ್ರೈಕ್ ರೇಟ್. ಅವರೇ ಲೋಯೆಸ್ಟ್, ನಾ ಹೇಳಿದ್ನಲ್ಲ. ಅದಾದ್ಮೇಲೆ ಎಂತ ರಣಬೇಟೆಗಾರ ಕ್ಲಾಸನ್ 14 ಬಾಲಿಗೆ 34 ರನ್, ಡಮಾಲ್ ಡಿಮಿಲ್. ಮತ್ತೆ ಅನಿಕೇತ್ ವರ್ಮನ್ 3 ಬಾಲಿಗೆ 7 ರನ್. ಸೊ ಇವ್ರದೆಲ್ಲ ಕೃಪಾ ಕಟಾಕ್ಷದಿಂದಾಗಿ ಓ ದೇವ 286, 20 ಓವರಿಗೆ 286. ನೀವು 286 ಎಲ್ಲ ಹೊಡೆದ್ರೆ ಅದು ಮ್ಯಾಚ್ ವಿನ್ ಅಂತ ಅಂದ್ರೆ. ಮತ್ತೆ ಕ್ಯಾಪ್ಟನ್ಗೆ ಬೇರೆ ಕೆಲಸ ಇಲ್ಲ. ಯಾರಿಗೆ ಪ್ಯಾಟ್ ಕಮಿನ್ಸ್ ಅವ್ರು ಕ್ಯಾಪ್ಟನ್ ಆಗಿರ್ಬೇಕಂತಿಲ್ಲ. ನೀವು ಯಾರನ್ನೇ ಇಂಡಿಯಾದಿಂದ ಸುಮ್ಮನೆ ತಗೋಮಾರೆ ನೀನೇ ಕ್ಯಾಪ್ಟನ್ ಅಂತ ವಹಿಸಿದ್ರೆ ಏನು ಟೆನ್ಷನ್ ಇಲ್ಲ ಅಂತ ಬೌಲರ್ಸ್ ಅವರ ಕೆಲಸ ಮಾಡ್ತಾರೆ. ಎಷ್ಟಂದ್ರೆ ನಿಮಗೆ 280+ ಎಲ್ಲ ಹೊಡೆದ್ರೆ ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲಪ್ಪ. ಒಂದು ಕಾಲ ಇತ್ತು ಮಾರ, SRH ತಂಡವನ್ನು ಬೌಲಿಂಗ್ ತಂಡ ಅಂತ ಹೇಳ್ತಿದ್ದೆವು. ಅವರು ಡಿಫೆಂಡ್ ಮಾಡ್ತಾರೆ ಸ್ಕೋರನ್ನು, ಒಳ್ಳೆ ಬೌಲಿಂಗ್, ಅವ್ರದ್ದು ಬ್ಯಾಟಿಂಗ್ ಎಂತಸೇ ಇಲ್ಲ. ಅವರು ಅವರಿಗೆ ವೇಸ್ಟ್ ಬ್ಯಾಟಿಂಗ್, ಅವರಿಗೆ ಹೊಡಿಲಿಕ್ಕೆ ಆಗುದಿಲ್ಲ ಹಾಗೆ ಹೀಗೆ ಅಂತ. ಈಗ SRH ಬ್ಯಾಟಿಂಗ್ ಮಾಡುವಾಗ ಮೈಂಡ್ ಫಸ್ಟ್ಗೆ ಫಿಕ್ಸ್ ಆಗಿರುತ್ತೆ. ಫಸ್ಟ್ ಬ್ಯಾಟಿಂಗ್ ಮಾಡಿದೆ ಮೆಜಾರಿಟಿ ಆಫ್ ದ ಟೈಮ್ಸ್ ಹೇಗೆ ಆಗಿದೆ ಅಂತಂದ್ರೆ ಮಿನಿಮಮ್ 250 ಹೊಡಿತಾರೆ ಮಾರೆ ಅಂತ. ಎಲ್ಲರೂ ಮಾತಾಡೋದು ಈಗ ಹೇಗೆ ಅಂತಂದ್ರೆ ಎಂತದ ಫಸ್ಟ್ ಬ್ಯಾಟಿಂಗ್ SRH ಅಂತೆ, ಇವತ್ತು 300 ರನ್ ಹೊಡಿಬೋದು ಅವರು ಅಂತ. ಆ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ. ವಾಟ್ ಅ ಟ್ರಾನ್ಸಿಷನ್ ಅಲ್ಲಿಂದ ಇಲ್ಲಿ. ಅಂದ್ರೆ ಬೌಲಿಂಗ್ ಟೀಮ್ ಅಂತ ಹೇಳ್ತಿದ್ದಂತಹ ಕರೆಸಲ್ಪಡ್ತಿದ್ದಂತಹ SRH ಈಗ ಬ್ಯಾಟಿಂಗ್ ಟೀಮ್ ಆಗಿದೆ. ಅದು ಬ್ಯಾಟಿಂಗ್ ಅಂದ್ರೆ ಹೇಗಂತಂದ್ರೆ ಟೀಮ್ ನೋಡಿದ ಕೂಡ ಭಯ ಆಗ್ತದೆ ಬೌಲರ್ಸಿಗೆ. ವಿಕೆಟ್ ತೆಗೆದ್ರೆ ಸೆಲೆಬ್ರೇಷನ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದು ವಿಕೆಟ್ ಹೊದ್ದಿಲ್ಲ ಇನ್ನೊಬ್ಬ ಬರ್ತಾನೆ, ಅವನ್ ಸಹ ಹೊಡಿತಾ ಇರ್ತಾನೆ. ಸೊ ಬೌಲರ್ಸ್ ಫಸ್ಟ್ ವಿಕೆಟ್ ಬಿದ್ದರೆ ಕೂಡ ಯಾರು ಸಹ ಇನ್ನು ಸೆಲೆಬ್ರೇಟೇ ಮಾಡೋದಿಲ್ಲ. SRH ವಿಕೆಟ್ ಬಿದ್ದರೆ ಒಬ್ಬ ಬರ್ತಾನೆ ಹೊಡಿತಾನೆ, ಇನ್ನೊಬ್ಬ ಬರ್ತಾನೆ ಹೊಡಿತಾ ಇರ್ತಾನೆ. ಅಲ್ಲಿ ಎಲ್ಲಿ ಸ್ಟಾಪ್ ಆಗಿದಲ್ಲ ಅಲ್ಲಿಂದವೇ ಕಂಟಿನ್ಯೂ ಆಗ್ತದೆ. ವಿಚಿತ್ರ ಟೀಮ್ ಮಾರೆ ಸೀರಿಯಸ್ಲಿ. ಆ್ಯಂಡ್ ಅವರ ಓನರ್ ಅದು ಎಂತ ಹೇಳಿದ್ರೆ ಗೊತ್ತಿಲ್ಲ. ಮೊದಲೆಲ್ಲ ಫ್ರಸ್ಟ್ರೇಷನ್ ಅನ್ನು ಹೊರಗೆ ಆಗ್ತಿದ್ರೆ ಎಂತ ಸಾವಾಡ್ತಿದ್ರೆ ಹಾಗೆ ಹೀಗೆ ಅಂತ. ಅದಾದ್ಮೇಲೆ ಎಂತ ಚೇಂಜ್ ಆಯ್ತು ಅಂತ ಗೊತ್ತಿಲ್ಲ ಡ್ರೆಸ್ಸಿಂಗ್ ರೂಮಲ್ಲಿ. ಬೇರೆ ಟೀಮ್ ನೋಡಿದಾಗ ಆಗ್ತದಪ್ಪ. ಆ್ಯಂಡ್ ಆರ್ಚರ್ ಅವರು ಒಂದು ಒಳ್ಳೆಯ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ರು. 4 ಓವರಲ್ಲಿ 76 ರನ್ ಹೊಡಿಸ್ಕೊಂಡ್ರು. ಹೈಯೆಸ್ಟ್ ಇನ್ ದಿ ಹಿಸ್ಟ್ರಿ ಆಫ್ IPL. ಅಂದರೆ ವರ್ಸ್ಟ್ ಎಕಾನಮಿ ರೇಟ್ ಆರೆಂಜಿಗೆ ಸಹ ಹೊಡಿಸ್ಕೊಳ್ಳೋದು. 4 ಓವರಿಗೆ 76 ರನ್ ಅಂತಂದ್ರೆ 1 ಓವರಿಗೆ 19 ರನ್ ಹೊಡಿಸ್ಕೊಂಡಾಗಿ 1 ಓವರಿಗೆ. ಕ್ರೇಜಿಪ್ಪ. ಇಶಾನ್ ಕಿಶನ್ ಅವ್ರನ್ನ ಆಗಲೇ ಹೊಗಳಿದ್ದೇನೆ, ಮತ್ತೆ ಪುನಃ ಹೊಗಳುವುದಿಲ್ಲ ನಾನು. ಅಂದರೆ ಈ ಥರದ ಒಂದು ಇನ್ನಿಂಗ್ಸ್ ಅವರಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗ್ತದೆ. ಅವರು 100 ಹೊಡೆದ ಕೂಡಲೇ ಆಲ್ಮೋಸ್ಟ್ ಅಂದರೆ ಇಮ್ರಾನ್ ತಾಹಿರ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ಇವರೇ ಅಂತ ಹೈಯೆಸ್ಟ್ ಓಡಿದ್ದು. ಅಂತ ತಿರ್ಗಾಡಿ ಬಿಟ್ರು ಮಾರೆ. ಇಮ್ರಾನ್ ತಾಹಿರ್ ಆದರೆ ಒಂದು ಇಡೀ ಹೈದರಾಬಾದಿಗೆ ಸುತ್ತೊಡಿತಿದ್ರ ಅಂತ. ಅವ್ರೇನಾದ್ರು 100 ಹೊಡೆದಿದ್ರೆ ಅವರು ಬಿಡಿ ಲೆಜೆಂಡ್ ಓಡೋದ್ರಲ್ಲಿ. ಫೀಲ್ಡಿಂಗ್ ಮಾಡೋಕೆ ಅಷ್ಟು ಓಡೋದಿಲ್ಲ, ವಿಕೆಟ್ ತೆಗೆದ ಇಡೀ ಊರಿಡಿ ಸುತ್ತಾಡ್ತಿದ್ರು. ಸೂಪರ್ ಹ್ಯಾಪಿ ಫಾರ್ ಇಶಾನ್ ಕಿಶನ್. ಅವ್ರದ್ದು ಆ ಸೆಲೆಬ್ರೇಷನಲ್ಲೇ ಗೊತ್ತಾಗ್ತಿತ್ತು ಅವರಿಗೆ ಪರ್ಸ್ನಲಿ ಅದು ಎಷ್ಟು ಇದಂತ. ಆ್ಯಂಡ್ ರಿಯಾನ್ ಪರಾಗ್ ಅವ್ರದ್ದು ನೈಟ್ ಮೇರ್ ಪಾಪ. SRH ಅಗೇನ್ಸ್ಟ್ ಹೈದರಾಬಾದಲ್ಲಿ ಅವರಿಗೆ ಒಂದು ಕ್ಯಾಪ್ಟನ್ಶಿಪ್ ಪಾಪ ಕೊಟ್ಟಿದ್ದಾರೆ. ಆ್ಯಂಡ್ ಸಂಜು ಸ್ಯಾಮ್ಸನ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಎಕ್ಸ್ಪೆಕ್ಟೆಡ್. ಅವ್ರದ್ದು 2020ರಿಂದ ಅವ್ರದ್ದು IPL ಫಸ್ಟ್ ಹಾಫ್ ಭಾರಿ ಚಂದ ಇರುತ್ತೆ. ಎಸ್ಪೆಷಲಿ ಫಸ್ಟ್ ಮ್ಯಾಚ್ ಮಿನಿಮಮ್ 50 ರನ್ ಹೊಡಿತಾರಂತೆ. ಸೊ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದರು. ಎಕ್ಸ್ಪೆಕ್ಟ್ ಮಾಡಿದ್ವಿ ಸೂಪರಾಗಿ ಆಡ್ತಾರೆ ಅಂತ. ಬಟ್ ನೋಡಿ ಅವರ ತಂಡದಲ್ಲಿ 200 ಸ್ಟ್ರೈಕ್ ರೇಟಲ್ಲೆಲ್ಲ ಆಡಿದ್ದಾರೆ. ಬಟ್ ಹೇಳೋದು 200 ಸ್ಟ್ರೈಕ್ ರೇಟ್ ಸಾಕಾಗೋದಿಲ್ಲ ಅಂತ. ಎಲ್ಲರೂ ಸಹ 200 ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಕೂಡ ಅಂದ್ರೆ ತಂಡದ ಮೊತ್ತ 200 ಆಗ್ಬೋದು. ಟಾರ್ಗೆಟ್ 287 ಇದ್ದಾಗ ಎಷ್ಟು ಹೊಡೆದ್ರೆ ಸಹ ಕಡಿಮೆ. ಯಾವುದೋ ಒಂದು 2 ಓವರ್ ಕಂಟ್ರೋಲ್ ಆದರೆ ಸಾಕು, ಮ್ಯಾಚ್ ವಿನ್ ಆಗಿ ಆಯ್ತು SRH. ಅವ್ರದ್ದು ಜೈಸ್ವಾಲ್ ಕೈ ಕೊಟ್ಟರು. ಮತ್ತೆ ಅವರ ಕ್ಯಾಪ್ಟನ್, ಹಾಲಿ ಕ್ಯಾಪ್ಟನ್ ಈಗ ಪರಾಗ್ ಅವರು ಕೈ ಕೊಟ್ಟರು. ಸಿಮರ್ಜಿತ್ ಸಿಂಗ್ ಪವರ್ ಪ್ಲೇಯಲ್ಲಿ 1 ಓವರಲ್ಲಿ 2 ವಿಕೆಟ್ ತೆಗೆದು ಬಿಟ್ಟರು. ಜೈಸ್ವಾಲ್ ಅವರು 1 ರನ್ನಿಗೆ ಔಟ್, ಪರಾಗ್ ಅವರು 2 ರನ್ನಿಗೆ ಔಟ್. ಬಟ್ ಐ ಮಸ್ಟ್ ಅಪ್ರಿಷಿಯೇಟ್ ಧ್ರುವ್ ಜುರೇಲ್. ನಾನು ಇಷ್ಟು ಪೊಟೆನ್ಷಿಯಲ್ ಇದೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಸುಮಾರು ಸಲ ಹೇಳಿದ್ದೇನೆ 14 ಕೋಟಿಗೆ ರಿಟೈನ್ ಯಾಕೆ ಮಾಡಿದ್ದೀರಿ, ಅವರು ಆಕ್ಷನಲ್ಲಿ ಅದಕ್ಕಿಂತ ಕಡಿಮೆಗೆ ಸಿಗ್ತಾ ಇದ್ರು ಹಾಗೆ ಹೀಗೆ ಅಂತ. ಬಟ್ ಆ ಮಾತನ್ನು ಸುಳ್ಳು ಮಾಡುವ ರೀತಿಯಲ್ಲಿ ಬ್ಯಾಟ್ ಬೀಸಿದ್ರು. 35 ಬಾಲಿಗೆ 70 ರನ್ನು. ಕಮಿನ್ಸ್ ಅವರನ್ನ ಟಾರ್ಗೆಟ್ ಮಾಡಿದಂಥ ರೀತಿ ಫಸ್ಟ್ ಓವರಲ್ಲಿ 20 ರನ್ ಚಚ್ಚಿದ್ರು. ಅವರದ್ದು ಓವರಲ್ಲಿ 35 ಬಾಲಿಗೆ 70, ಅದೇನೆ 200 ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. ಬಟ್ ಕೇಳೋದು ಈ ಒಂದು ಚೇದಲ್ಲಿ ಸಾಕಾಗುದಿಲ್ಲ ಅಂತ. 200 ಸ್ಟ್ರೈಕ್ ರೇಟ್ ಸಹ ಸಾಕಾಗುದಿಲ್ಲ. ಆ್ಯಂಡ್ ಅವರಿಗೆ ಕರೆಕ್ಟಾಗಿ ಆ ಕಡೆಯಿಂದ ಸಂಜು ಸ್ಯಾಮ್ಸನ್ ಅವ್ರು ಸಹ ಡಮಾಲ್ ಡಿಮಿಲ್ ಅಂತ ಹೊಡಿತಿದ್ರು. 37 ಬಾಲಿಗೆ 66 ರನ್ನು, 175 ಸ್ಟ್ರೈಕ್ ರೇಟ್. ಅಗೈನ್ ನಿಮಗೆ ಟಾರ್ಗೆಟ್ 287 ಇರುವಾಗ
ಇಷ್ಟು ಹೊಡೆದ್ರೆ ಇವರಿಂದಲೇ ಮ್ಯಾಚ್ ಸೋತದ ಅನ್ನುವಂತಹ ಒಂದು ಆಪಾದನೆ ಕೂಡ ಕೇಳಿ ಬರ್ಬೋದು. ಇನ್ನೂ ಸಹ ಹೊಡಿಬೇಕಿತ್ತು ಅಂತ ಅನಿಸ್ತದೆ. ರಾಜಸ್ಥಾನ್ ಟ್ರೈಡ್ ದೇರ್ ಲೆವೆಲ್ ಬೆಸ್ಟ್. ಅಲ್ಲಿ ತನಕ ಟಾರ್ಗೆಟ್ 10 ತನಕ ಹೋಗ್ಲಿಕ್ಕೆ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಟ್ರೈ ಮಾಡಿದ್ರು. ಕೊನೆಗೆ ಅವರು ಹೊಡಿಲಿಕ್ಕೆ ಆದದ್ದು 242 ರನ್ ಮಾತ್ರ. ಹೆಟ್ಮೈರ್ ಅವರು ಕೂಡ ಹೊಡೆದ್ರು 23 ಬಾಲಿಗೆ 42 ರನ್ನು. ಶುಭಮ್ ದುವೆ ಭಾರಿ ಚೆನ್ನಾಗಿ ಆಡಿದ್ರು, ಒಳ್ಳೆ ಪವರ್ ಹಿಟ್ಟರ್ ಮಾರೆ. 11 ಬಾಲಿಗೆ 34 ರನ್ನು, 300+ ಸ್ಟ್ರೈಕ್ ರೇಟಲ್ಲಿ ಹೊಡೆದ್ರು. ಬಟ್ ಟಾರ್ಗೆಟ್ ಆ ರೇಂಜಿಗೆ ಜಾಸ್ತಿ ಇರುವಾಗ ಎಷ್ಟು ಹೊಡೆದ್ರೆ ಸಹ ಕಡಿಮೆ ಆಗ್ತದೆ. 242 ರನ್ ಮಾತ್ರ ಅಂತ ಹೇಳಲಿಕ್ಕಾಗ್ತದೆ. 242 ಹೊಡೆದು ಸಹ ನಾವು ನಮ್ಮ ಬಾಯಲ್ಲಿ ಮಾತ್ರ ಅಂತ ಬರ್ತದೆ. ಯಾಕಂತಂದ್ರೆ ಫಸ್ಟ್ ಇನ್ನಿಂಗ್ಸಲ್ಲಿ ಅಷ್ಟು ಹೊಡೆದಿದಾರಲ್ಲ, 44 ರನ್ನಿಂದ ಸೋತರು. ಆ್ಯಂಡ್ ಅಷ್ಟು ಹೊಡೆದದ್ದು ಗ್ರೇಟ್ ಮಾರೆ. ಅಲ್ಲಿ ತನಕ ತಗೊಂಡು ಹೋದ್ರಲ್ಲ ಹೇಗೋ ಮಾಡಿ. ಇಲ್ಲದಿದ್ರೆ ತುಂಬ ಹೀನಾಯವಾಗಿ ಸೋತಿದ್ದಿದ್ರೆ ಕೊನೆಗೆ ರನ್ ರೇಟ್ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ. ಲಾಸ್ಟಿಗೆ ಅದೇ ಆಧಾರದಲ್ಲಿ ಫಸ್ಟ್ ಮ್ಯಾಚಲ್ಲಿ ಅವರು ಅಷ್ಟು ರನ್ ರೇಟ್ ಅಂದರೆ ಅಷ್ಟು ರನ್ ಅಂತರದಿಂದ ಸೋತಿದ್ರು. ಅದಕ್ಕೆ ಪ್ಲೇ ಆಫಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು ಏನೋ. ಸೊ ಟ್ರೈ ಮಾಡಿದ್ರು ಪಾಪ. ಹರ್ಷಲ್ ಪಟೇಲ್ ಭಾರಿ ಚೆಂದ ಮಾಡಿ ಹಾಕಿದ್ರು ಮಾರ್ರೆ. ಮೇ ಬಿ ಅವರ ಒಂದು ಓವರೇ SRH ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅಂತ ಹೇಳಿದರೆ ಸುಳ್ಳಾಗುವುದಿಲ್ಲ. ಸಿಮರ್ಜಿತ್ ಸಿಂಗ್ ಫಸ್ಟ್ ಆ ಒಂದು ಏನು ಪವರ್ ಪ್ಲೇಲಿ ವಿಕೆಟ್ ತೆಗೆದ್ರು, ಅದಾದಮೇಲೆ ನಾಯಿಗೊಡ್ದಾಗ ಹೊಡಿಸ್ಕೊಂಡಿದ್ದಾರೆ. 3 ಓವರಿಗೆ 46 ರನ್ ಹೊಡಿಸ್ಕೊಂಡ್ರು. ಅವರ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ 2 ಕ್ಯಾಚ್ ಹಿಡಿದ್ರು, 1 ಕ್ಯಾಚ್ ಡ್ರಾಪ್ ಮಾಡಿದ್ರು. ಮತ್ತು ಬೌಲಿಂಗಲ್ಲಿ ಸಹ ನಾಯಿಗೊಡ್ದಾಗ ಹೊಡಿಸ್ಕೊಂಡಿದ್ದಾರೆ 3 ಓವರಿಗೆ 45. ಅಂದರೆ ಒಟ್ಟಿನಲ್ಲಿ ಎಲ್ಲರೂ ಸಹ ಹೊಡಿಸ್ಕೊಂಡಿದ್ದಾರೆ ಮಾರೆ. ಎಲ್ಲ ಟೀಮಿದು ಎಲ್ಲ ಬೌಲರ್ಸ್ ಹೊಡಿಸ್ಕೊಂಡಿದ್ದಾರೆ. ಬಟ್ ನಿಮಗೆ ಹರ್ಷಲ್ ಪಟೇಲ್ ಒಂದು 8 ಇಕಾನಮಿಯಲ್ಲಿ ಕಂಟ್ರೋಲ್ ಮಾಡಿರೋದು ತುಂಬ ದೊಡ್ಡ ವಿಷಯ. ಬೇರೆಯವರೆಲ್ಲ 15 ರನ್ನು ಪರ್ ಓವರಲ್ಲಿ ಹೊಡಿಸ್ಕೊಳ್ತಿದ್ರೆ, ಈ ಆರ್ಚರ್ ಮಾರೆ 19 ಪರ್ ಓವರ್ ಇಕಾನಮಿ ರೇಟಲ್ಲಿ ಹೊಡಿಸ್ಕೊಳ್ತಿದ್ರೆ, ಹರ್ಷಲ್ ಪಟೇಲ್ ಅವರು ಜಸ್ಟ್ 8 ಪರ್ ಓವರಲ್ಲಿ ಹೊಡಿಸ್ಕೊಂಡಿದ್ದು ಅಥವಾ ರನ್ ಬಿಟ್ಟು ಕೊಟ್ಟದ್ದು ಅದು ಸಿಕ್ಕಾಪಟ್ಟೆ ವಾವ್ ಅಂತ ಅನಿಸ್ತದೆ. ನಾವೆಲ್ಲ ಹೇಳ್ತಿದ್ದೇವಲ್ಲ ಸ್ಲೋವರ್ ಬಾಲ್ ಹಾಕಿದರೆ ತಲೆ ಮೇಲೆ ಹೋಗ್ತದೆ ಹಾಗೆ ಹೀಗೆ ಅಂತ. ಬಟ್ ಅದರ ಮೇಲೆ ಹೋಮ್ವರ್ಕ್ ಮಾಡಿದ್ದಾರೆ ಅಂತ ಕಾಣ್ತದೆ. ಒಂದು ಹೈದರಾಬಾದ್ ಪಿಚ್ಚಿಗೆ ಅಂಥ ಫ್ಲ್ಯಾಟ್ ಪಿಚ್ಚಲ್ಲಿ ಈ ಥರ ವೇರಿಯೇಷನ್ಸ್ ಎಲ್ಲ ತುಂಬ ಹೆಲ್ಪ್ ಆಗ್ತದೆ. ಬೌಲರಿಗೆ ವೇರಿಯೇಷನ್ ಇರಬೇಕಲ್ಲ. ಸೊ ಅದನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. 4 ಓವರಿಗೆ 34 ರನ್ನು ಕೊಟ್ಟು 2 ವಿಕೆಟ್ ತೆಗೆದ್ರು. ಅವರು ಸಹ 4 ಓವರಿಗೆ ಎಲ್ಲಿಯಾದರೂ ಅಪ್ಪಿತಪ್ಪಿ ಆರ್ಚರ್ ಥರ 70, 60 ಎಲ್ಲ ಹೊಡಿಸ್ಕೊಂಡಿದ್ದಿದ್ರೆ ಆಗ ಇನ್ನೂ ಸಹ ಟಾರ್ಗೆಟ್ ಹತ್ರ ಬರ್ತಾ ಇದ್ರು RR. ಆ್ಯಂಡ್ ವಿನ್ ಆಗ್ತಿದ್ರೆ ಏನೋ ಗೊತ್ತಿಲ್ಲ. ಟಫ್ ಲಕ್ RR ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ SRH. ಬಟ್ ಏನು ಗೊತ್ತುಂಟ, ಈ ಥರ ಮ್ಯಾಚ್ ಆದಾಗ ಫಸ್ಟ್ ಇನ್ನಿಂಗ್ಸಲ್ಲಿ 280+ ಎಲ್ಲ ಹೊಡೆದಾಗ ನಿಮಗೆ ಗೊತ್ತಾಗಿ ಹೋಗ್ತದೆ ಇದು ಚೇಸ್ ಆಗುವುದಿಲ್ಲ. ಹಬ್ಬಬ್ಬ ಅಂದರೆ ಎಷ್ಟು ಹೊಡಿಬೋದು ನೋಡುವ ಅಂತ ನಾವು ಕಾಯ್ತಾ ಇರಬೇಕು. ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲೇ ರಿಸಲ್ಟ್ ಗೊತ್ತಾಗ್ತದೆ. ಆನ್ ದಿ ಅದರ್ ಹ್ಯಾಂಡ್ ನೀವು ನೋಡಿ, ಒಂದು 200, 210 ತನಕ ಅಥವಾ 220 ತನಕದ್ದು ಇದ್ದರೆಲ್ಲ ಓಕೆ, ಮಾರೆ ಚೇಸ್ ಮಾಡ್ತಾರ ನೋಡುವ ಅಂತ. ಅಥವಾ ಲೋ ಸ್ಕೋರಿಂಗ್ ಥ್ರಿಲ್ಲರ್ಸ್ ಎಲ್ಲ ಇರ್ತಲ್ಲ, ಅದರಲ್ಲಿ ಯಾವ ಟೀಮ್ ವಿನ್ ಆಗ್ತದೆ ಎಂತ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಬಟ್ ಇಂಥ ಮ್ಯಾಚ್ ಆದಾಗ ಎಂತ ಆಗ್ತದೆ ಅಂತಂದರೆ ಆಯ್ತು ಎಷ್ಟು ರನ್ ಅಂತರದಿಂದ ಸೋಲ್ತಾರೆ ನೋಡುವ ಅಂತ ನಮಗೆ ಸ್ಟಾರ್ಟಿಂಗಲ್ಲೇ ಗೊತ್ತಾಗಿ ಹೋಗ್ತದೆ. ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. IPL ಆ ಥರ ಇವಾಲ್ವ್ ಆಗಿದೆ. ಎಲ್ಲ ಫ್ಲ್ಯಾಟ್ ಪಿಚ್, ಸುಮಾರು ಗ್ರೌಂಡು ಎಲ್ಲ ಫ್ಲ್ಯಾಟ್ ಪಿಚ್, ಗ್ರೌಂಡ್ ಎಲ್ಲ ಚಿಕ್ಕದು. ನಾವೇ ಅಡ್ಜಸ್ಟ್ ಆಗಬೇಕು. ನಾವು ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಂಡ್ರೆ ಮುಚ್ಕೊಂಡು ಹೋಗ್ಮಾರೆ ಅಂತಾರೆ ಅಷ್ಟೇ. ನಿಮ್ಗೆ ಏನು ಅನಿಸಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಆಮ್ ಸೂಪರ್ ಡೂಪರ್ ಹ್ಯಾಪಿ ಫಾರ್ ಇಶಾನ್ ಕಿಶನ್. ಅವರಿಗೆ ಕರೆಕ್ಟಾಗಿರುವಂಥ ಫ್ರ್ಯಾಂಚೈಸಿ ಸಿಕ್ಕಿತ್ತು ಮಾತ್ರ. ಆ್ಯಂಡ್ ಅವ್ರದ್ದು ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂಸ್ ಯಾವುದೋ ಒಂದು ನೋಡಿದೆ. ಅವರು ಆಕ್ಷನಲ್ಲಿ ಸೇಲ್ ಆದ ಕೂಡಲೇ ಅಭಿಷೇಕ್ ಶರ್ಮಾ ಅವರಿಗೆ ಕಾಲ್ ಮಾಡಿ ಕೇಳಿದ್ರಂತೆ, ಎಂತ ಮಾರೆ ನಂದು ರೋಲ್ ಅಂತ, ನೀವೇನು ಎಕ್ಸ್ಪೆಕ್ಟ್ ಮಾಡೋದು ನನ್ನಿಂದ? ಎಂತ ಫಸ್ಟ್ ಬಾಲಿಂದವೇ ಡಮ ಅಂತ ಹೊಡಿತಾ ಹೋಗ್ಬೇಕು ನಾನು ಅಥವಾ ಏನು ಅಂತ. ಹಾಗೆ ಅಭಿಷೇಕ್ ಶರ್ಮಾ ಅವ್ರು ಹೇಳಿದ್ರಂತೆ, ಹೌದು ಫಸ್ಟ್ ಬಾಲಿಂದವೇ ಎಲ್ಲ ಬಾಲ್ಸ ಹೊಡಿತಾ ಹೋಗಬೇಕು, ದಟ್ ಈಸ್ ಯುವರ್ ಜಾಬ್ ಅಂತ. ಅಷ್ಟು ಕರೆಕ್ಟಾಗಿ ಜಾಬ್ ರೋಲ್ ಸೆಟ್ ಮಾಡಿದ್ದಾರೆ. ಬರೀ ಇಶಾನ್ ಕಿಶನಿಗಲ್ಲ, ಆ ಟೀಮಲ್ಲಿ ಯಾರೆಲ್ಲ ಬ್ಯಾಟ್ಸ್ಮನ್ ಇದ್ದಾರೆ ಅವರಿಗೆ ಅದೇ ಹೇಳೋದು ಅಂತ. 200 ಸ್ಟ್ರೈಕ್ ರೇಟ್ಗಿಂತ ಏನಾದರೂ ಕಡಿಮೆ ಹೊಡಿಬೇಕು, ನನ್ನ ಮಗನೇ ನೋಡಿಕೊಳ್ತೇನೆ ಅಂತ ಹಾಗೆ ಹೇಳ್ತಾರ ಅಂತ. ಸೂಪರ್ ಹ್ಯಾಪಿ, ಕಂಗ್ರ್ಯಾಚುಲೇಷನ್ SRH. ಟಫ್ ಲಕ್ ರಾಜಸ್ಥಾನ್. ಸರಿಯಾಗಿ ಬರುವ. ಇವತ್ತು ನೈಟ್ ಒಂದು ಅಪ್ಡೇಟ್ ಕೊಡ್ತೀರಿ. ಸೊ ನೈಟ್ ವೀಡಿಯೋನೇ ಎಲ್ಲರೂ ಸಹ ನೋಡಿ. ಇವತ್ತು ನೈಟ್ ನೀವು ವೀಡಿಯೋ ನೋಡಲೇಬೇಕು. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಉಂಟು. ಸರಿಯಾಗಿ ಬರುವ. ನಮಸ್ಕಾರ.